ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 22ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿ ತಿಥಿ ಈ ದಿನ ರಾತ್ರಿ 7:25 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:36 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 3:42 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಬೆಳಿಗ್ಗೆ 10:30 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 9:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:37 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:25 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:46 ಇನ್ನು ಅಪರಾಹ್ನ 3:38 ಅಪರಾಹ್ನ 4:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:30 ಬೆಳಿಗ್ಗೆ 7:12 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಕೂಡ ಈ ದಿನ ಪ್ರಾತಃ ಕಾಲ 5:46 ಬೆಳಿಗ್ಗೆ 7:26 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಒಟ್ಟಾರೆ ವ್ಯಾಪಾರಿ ವರ್ಗದವರೆಲ್ಲರೂ ಕೂಡ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಪ್ರಾರಂಭ ಮಾಡಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ವಿಪರೀತವಾದಂತಹ ಹೆಚ್ಚಿನ ಫಲ ಸಿಗಬೇಕು ಅಂತ ಹೇಳಿದ್ರೆ ನೀವು ಈ ಚಗೋದಯದ ಲಾಭದ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಹಾಗಾಗಿ ಪ್ರತಿನಿತ್ಯ ನೀವು ಈ ಸಮಯವನ್ನು ಅನುಸರಣೆ ಮಾಡ್ತಾ ಇರಿ, ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದಕ್ಕಾಗಿಯೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ.
ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನ ಏಕಾಗ್ರತೆಗೆ, ಮನಸ್ಸಿನ ಚಂಚಲತೆಗೆ ಚಂದ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಯಾರು ಕಷ್ಟಪಟ್ಟು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸಾಧನೆ ಮಾಡ್ತೀರಿ ಅಂಥವ್ರಿಗೆ ಬೇಗ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಚಂದ್ರ ಮನಸ್ಸನ್ನು ಪ್ರತಿನಿಧಿಸೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ದಿನ ನಿಮ್ಮ ಮನಸ್ಸನ್ನೇ ಆಧರಿಸಿರುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳತ್ತ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಇರುತ್ತೆ. ಏಕೆಂದರೆ ಚಂದ್ರ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಮನಸ್ಸಿಗೆ ಒಂದು ಹಿತವನ್ನು ತರುವಂಥ ಅವಕಾಶಗಳನ್ನು ಕೊಡ್ತಾನೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸೋವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಫಲಿತಾಂಶ ಮಾತ್ರ ಪಕ್ಕಾ ಇರುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಒಳ್ಳೆಯ ಸಮಯದಲ್ಲೇ ಆರಂಭ ಮಾಡಿ. ಅದರಲ್ಲೂ ನಿಮ್ಮ ಪ್ರಯಾಣ, ನಿಮ್ಮ ಸಂಚಾರ ಇದಕ್ಕೆ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ನೀವು ಕೈಗೊಳ್ಳುವಂಥ ಪ್ರಯಾಣ ಕೂಡ ತುಂಬ ಅನುಕೂಲಕರವಾಗಿ ಇರುತ್ತೆ. ಇನ್ನು ಈ ದಿನ ಇರುವಂಥ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಏಕೆಂದರೆ ಗುರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವಂಥವನು, ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥವನು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 8:53 ಇನ್ನು ಅಪರಾಹ್ನ 3:45 ಅಪರಾಹ್ನ 4:54 ಹಾಗೆ ರಾತ್ರಿ 10:37 ರಾತ್ರಿ 11:29 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಅದು ತುಂಬ ನಿಧಾನ ಆಗುತ್ತೆ, ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಹಾಗಾಗಿ ಈ ವ್ಯವಹಾರಸ್ಥರು, ವರ್ತಕರು, ವಿಶೇಷವಾಗಿ ಹಣದ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ನಿಧಾನಿಸಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:45 ಇನ್ನು ಮಧ್ಯಾಹ್ನ 2:36 ಅಪರಾಹ್ನ 3:45 ಇನ್ನು ರಾತ್ರಿ 9:46 ರಾತ್ರಿ 10:37 ಶನಿ ಹೋರ ಇರುವಂತಹ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗೆ ಅಷ್ಟೊಂದು ಪ್ರೋಗ್ರೆಸ್ ಇಲ್ಲ. ಅದರಲ್ಲೂ ನಿಮ್ಮ ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಇದ್ದರೆ ಆದಷ್ಟು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಈ ಕುಜ ಹೋರದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲಿ ಕೆಲಸ ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಕುಜ ಹೋರ ನಿಮಗೆ ಅಷ್ಟೊಂದು ಒಳ್ಳೆಯ ಅನುಕೂಲತೆಗಳನ್ನು ತರಲ್ಲ. ಹಾಗಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಯಾವುದೇ ರೀತಿಯ ಲಿಟಿಗೇಷನ್ಸ್ ಇರಲಿ, ತೊಂದರೆ ತಾಪತ್ರಯಗಳಿರಲಿ, ನ್ಯಾಯಾಲಯದ ಪ್ರಕರಣಗಳಿರಲಿ, ಅದು ಕೂಡ ನಿಮ್ಮ ಫೇವರಬಲ್ ಆಗಿ ಈ ದಿನ ಇರಲ್ಲ. ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ದಿನ ನೀವು ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 8:53 ಬೆಳಿಗ್ಗೆ 10:02 ಇನ್ನು ಅಪರಾಹ್ನ 4:54 ಸಂಜೆ 6:02 ಇನ್ನು ರಾತ್ರಿ 11:29 ರಾತ್ರಿ 12:20 ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉಪಯುಕ್ತವಾದಂತಹ, ಲಾಭಕರವಾದಂತಹ ಫಲಿತಾಂಶ ಬರುತ್ತೆ ಅನ್ನೋಂಥದ್ದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಸಿಕ್ಕತ್ತೆ ಈ ಮಾಹಿತಿ. ಆದರೆ ಅದಕ್ಕಾಗಿಯೇ ನೀವು ಪಂಚಾಂಗ ಶ್ರವಣ ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಅದು ಸಾಧ್ಯ
ಇಲ್ಲ ಅನ್ನೋಂಥವ್ರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ಪ್ರತಿಫಲವನ್ನು ನಿಮಗೆ ತರುತ್ತೆ. ನೀವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದ್ರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಅನುಕೂಲತೆಗಳನ್ನು ತರುತ್ತೆ. ನೀವು ಇದನ್ನ ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಬರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಜಾತಕದಲ್ಲಿ ಕಂಡುಬರುವಂತಹ ದೋಷಗಳು ಮತ್ತೆ ಅವುಗಳನ್ನು ಸರಳ ರೀತಿಯಲ್ಲಿ ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನಮ್ಮಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು, ದೋಷಗಳು ಜಾತಕದಲ್ಲಿ ಕಂಡುಬರುವಂಥದ್ದು ಹೇಗೆ, ಯಾವ ರೀತಿಯಲ್ಲಿ ಜಾತಕದಲ್ಲಿ ಈ ದೋಷಗಳನ್ನು ಕಂಡುಹಿಡಿಯಬಹುದು ಅನ್ನುವಂಥ ವಿಚಾರ. ಆದರೆ ಒಬ್ಬ ವ್ಯಕ್ತಿ ಅವನು ಜೀವನ ಮಾಡುವಂತಹ ರೀತಿ ನೀತಿಗಳಿಂದಲೇ ದೋಷಗಳಿದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ವ್ಯಕ್ತಿಯ ಜನ್ಮ ಜಾತಕಕ್ಕೆ ಅನುಸಾರವಾಗಿ ಹಲವಾರು ದೋಷಗಳಿಂದ ಪೀಡಿತನಾಗಿರ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದು 3-4 ದೋಷಗಳನ್ನು ನಾವು ಆ ವ್ಯಕ್ತಿಯನ್ನ ಗಮನಿಸಿ ನೋಡಿದಾಗ ನಮಗೆ ತಿಳಿದು ಬರುವಂಥದ್ದಾಗತ್ತೆ. ಇಲ್ಲಿ ಸರ್ಪದೋಷ ಇರ್ಬೋದು, ಕಾಲಸರ್ಪ ದೋಷ ಅಥವಾ ಈ ಮಂಗಳ ದೋಷ, ಕುಜ ದೋಷ ಅನ್ನುವಂಥದ್ದು ಇದ್ದಾಗ ಆ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣಗಳು ಅಂತ ಹೇಳಿದ್ರೆ, ಆತ ಮಾಡುವಂಥ ಅಥವಾ ಆಕೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ ಉಂಟಾಗ್ತಾ ಇರುತ್ತೆ. ಅಡಿಗಡಿಗೂ ಕೂಡ ತೊಂದರೆ ತಾಪತ್ರಯಗಳು ಇರುತ್ತೆ. ಕೆಲಸಗಳು ತುಂಬ ತಡವಾಗಿ ಆಗುತ್ತೆ. ಮತ್ತು ಅನಿರೀಕ್ಷಿತ ಅಡಚಣೆಗಳು ಉಂಟಾಗಿ ಆ ಕೆಲಸದಲ್ಲಿ ಕ್ರಮೇಣವಾಗಿ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇಂಥವ್ರಿಗೆ ಈ ದೋಷಗಳು ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬಹುದು. ಇನ್ನು ಕೆಲವರಿಗೆ ಮಾನಸಿಕ ಅಶಾಂತಿ ಇರುವಂಥದ್ದು. ಹಾಗಾಗಿ ಮಾನಸಿಕವಾಗಿ ತುಂಬ ಚಡಪಡಿಸ್ತಾ ಇರ್ತಾರೆ. ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ, ಒಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವಂತಹ ಸಂದರ್ಭ, ಜೊತೆಗೆ ಮನಸ್ಸಿನಲ್ಲಿ ಖಿನ್ನತೆ ಕೂಡ ಉಂಟಾಗಿರುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಯಾರಿಗೆ ಮಾನಸಿಕ ಖಿನ್ನತೆ ಇದೆ ಅವರಿಗೂ ಈ ದೋಷಗಳಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ. ಆರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಆಸ್ಪತ್ರೆ, ಔಷಧೋಪಚಾರ, ವೈದ್ಯಕೀಯ ಬಿಲ್ಲೇ ಹೆಚ್ಚಾಗುವಂಥದ್ದು. ಹಾಗಾಗಿ ಖರ್ಚು ಕೂಡ ವಿಪರೀತವಾಗಿ ಆಗ್ತಾ ಇರುವಂಥದ್ದು. ಜೊತೆಗೆ ಹಣದ ಕೊರತೆ ಉಂಟಾಗುತ್ತೆ. ದುಡಿದ ಹಣ ಕೈಯಲ್ಲಿ ಉಳಿಯಲ್ಲ. ಹಾಗೆ ಅಧಿಕವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಬರುತ್ತೆ. ಒಂದು ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲ ಮಾಡ್ತಾರೆ. ಆ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಕಟ್ಟುವಂಥದ್ದು. ಹಾಗಾಗಿ ಅವರು ನಿರಂತರವಾಗಿ ಈ ಸಾಲದ ವಿಷ ವರ್ತುಲದಲ್ಲೇ ಇರಬೇಕಾಗತ್ತೆ. ಅದರಿಂದ ಹೊರಬರಲಿಕ್ಕೆ ಕಷ್ಟ. ಹಾಗಾಗಿ ಇಂಥವ್ರನ್ನ ನೋಡಿದಾಗ ನಾವು ಆ ಜಾತಕದಲ್ಲಿ ಅವರಿಗೆ ಏನೋ ಒಂದು ರೀತಿಯ ದೋಷ ಇದೆ ಅಂತ ಹೇಳಿ ತಿಳ್ಕೊಳ್ಬಹುದು. ಇನ್ನು ಕೆಲವರಿಗೆ ಸಂಬಂಧಗಳಲ್ಲಿ ಕಲಹಗಳು ಜಾಸ್ತಿ ಇರುತ್ತೆ. ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳಿಗಿರ್ಬೋದು, ತಾಯಿ ಮಕ್ಕಳಿಗಿರ್ಬೋದು, ಅಥವಾ ಪ್ರೇಮಿಗಳ ಮಧ್ಯೆ, ಈ ಸಂಬಂಧಿಗಳ ಮಧ್ಯೆ, ನೆರೆಹೊರೆಯವರ ಮಧ್ಯೆ ಏನೋ ಒಂದು ರೀತಿಯಲ್ಲಿ ಜಗಳ, ಕಲಹ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ದಾಂಪತ್ಯದಲ್ಲಿ ತುಂಬ ಅಶಾಂತಿಯ ವಾತಾವರಣ ಇಡುವಂಥದ್ದು. ಇಲ್ಲಿ ಮಕ್ಕಳ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ತಂದೆ ತಾಯಿಯಂದಿರ ಜಗಳ. ಹಾಗೆ ಸತತವಾಗಿ ಆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಒಬ್ಬರನ್ನೊಬ್ಬರು ಟೀಕಿಸುವಂಥದ್ದಾಗಲಿ, ಒಬ್ಬರನ್ನೊಬ್ಬರು ಬೈದುಕೊಳ್ಳುವಂಥದ್ದಾಗಲಿ, ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದನ್ನಾಗಲಿ ನಾವು ಕೇಳಿದಾಗ ಆ ಮನೆಯಲ್ಲಿ ಕೆಲವರಿಗೆ ಇಂಥ ದೋಷಗಳು ಕಾಡ್ತಾ ಇದೆ ಅಂತ ಹೇಳಿ ನಾವು ಕೂಡ ತಿಳ್ಕೊಳ್ಬೋದು. ಇನ್ನು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಆ ಒಂದು ಕಾರ್ಯಗಳು ಅಡೆತಡೆಯಲ್ಲೇ ಆರಂಭ ಆಗುವಂಥದ್ದಾಗುತ್ತೆ. ಕೆಲವೊಮ್ಮೆ ಶುಭ ಕಾರ್ಯಗಳೇ ಮನೆಯಲ್ಲಿ ಜರುಗಲ್ಲ. ಏನೇ ಮಾಡಿದ್ರೂ ಮನೆಯಲ್ಲಿ ಒಂದು ಸಣ್ಣ ದೇವರ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ವಿವಾಹದಲ್ಲೂ ಕೂಡ ವಿಳಂಬ ಉಂಟಾಗ್ತಾ ಇರುತ್ತೆ. ಕೆಲವರಿಗೆ ಸಂತಾನ ಅನ್ನುವಂಥದ್ದೇ ಆಗಲ್ಲ, ಮಕ್ಕಳಾಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಏನೋ ಒಂದು ದೋಷ ಕಾಡ್ತಾ ಇದೆ. ಹಾಗಾಗಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿ ಆ ದೋಷ ಯಾವುದಿದೆ, ಆ ದೋಷದ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಂತರ ಅದರ ಪರಿಹಾರಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ದೋಷ ನಿವಾರಣೆ ಇದ್ದಂಥವ್ರಿಗೆ
ಸಾಮಾನ್ಯವಾಗಿ 5 ರೀತಿಯ ಪರಿಹಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಈ ಪರಿಹಾರಗಳಲ್ಲಿ ಗ್ರಹ ಪೂಜೆ, ಗ್ರಹ ಶಾಂತಿ ಪೂಜೆ ಮಾಡಿಸುವಂಥದ್ದು ಬಹಳ ಮುಖ್ಯ. ಇಲ್ಲಿ ದೋಷಪೂರಿತ ಗ್ರಹ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೆ ಶಾಂತಿ ಹೋಮ ಮತ್ತು ಪೂಜೆಯನ್ನು ಮಾಡಿಸ್ಬೇಕು. ಇದು ಗ್ರಹದ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ, ಅಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಅಲ್ಲಿ ಈ ಗ್ರಹಗಳಿಂದ ನಮಗೆ ಅನುಕೂಲ ಸ್ಥಿತಿಗಳು ಒದಗಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಗ್ರಹ ಬಾಧಿಸ್ತಾ ಇದೆ, ಯಾವ ಗ್ರಹದ ದೋಷ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇದು ಗ್ರಹ ಶಾಂತಿ ಪೂಜೆ. ಇನ್ನು ಮಂತ್ರ ಜಪ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ದೋಷಪೂರಿತ ಗ್ರಹದ ಬೀಜ ಮಂತ್ರಗಳನ್ನು ಪಠಣ ಮಾಡಬೇಕು. ಅದರಲ್ಲೂ ಸಾವಿರಾರು ಸಂಖ್ಯೆ, 20,000, 18,000 ಸಂಖ್ಯೆಯ ಈ ಮಂತ್ರ ಉಚ್ಚಾರಣೆಯನ್ನು ಅಥವಾ ಮಂತ್ರ ಪಠಣವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಜಪ ಸಂಖ್ಯೆ ಎಷ್ಟಿರುತ್ತೆ ಅಂದರೆ, ರವಿಗೆ 7,000, ಚಂದ್ರನಿಗೆ 11,000, ಕುಜನಿಗೆ 10,000, ಬುಧನಿಗೆ 4,000, ಗುರುವಿಗೆ 19,000, ಶುಕ್ರನಿಗೆ 16,000, ಶನಿಗೆ 23,000, ರಾಹುವಿಗೆ 18,000 ಮತ್ತು ಕೇತುವಿಗೆ 17,000 ಜಪ ಸಂಖ್ಯೆ ಇರುತ್ತೆ. ಮೂಲ ಮಂತ್ರ ಏನಿದೆ ಅದನ್ನು ಪಠಿಸಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಉದಾಹರಣೆಗೆ ಹೇಳೋದಾದರೆ ರವಿಗೆ ಓಂ ಹ್ರಾಂ ಹ್ರೀಂ ಹ್ರಂ ಸಹ ಸೂರ್ಯಾಯ ನಮಃ ಅನ್ನುವಂಥದ್ದನ್ನು ನಾವು ರವಿಗೆ ಸಂಬಂಧಪಟ್ಟಂತಹ ಈ ಮಂತ್ರ ಪಠಣವನ್ನು ಮಾಡಬೇಕು. ಇದರಿಂದ ಈ ಯಾವುದು ದೋಷಯುಕ್ತವಾದಂತಹ ಗ್ರಹ ಇರುತ್ತೆ ಅದು ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಗ್ರಹದ ಬಲ ಹೆಚ್ಚಾದಾಗ ಈ ದೋಷ ಶಾಂತಿಯಾಗಿ ನಿವಾರಣೆಯಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದೋಷಪೂರಿತ ಗ್ರಹದ ಬೀಜ ಮಂತ್ರವನ್ನು ಪಠಣ ಮಾಡುವಂಥದ್ದು ತುಂಬ ಮುಖ್ಯ. ಇದು 2ನೇ ಪರಿಹಾರ. ಇನ್ನು 3ನೇದು ಅಂತ ಹೇಳಿದ್ರೆ ರತ್ನಧಾರಣೆ, ಅಂದರೆ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನವನ್ನು ಉಂಗುರದ ರೀತಿಯಲ್ಲೋ, ಸರದ ರೀತಿಯಲ್ಲೋ, ಆಭರಣದ ರೀತಿಯಲ್ಲೋ ಧರಿಸುವಂಥದ್ದು ಬಹಳ ಸೂಕ್ತ. ಹಾಗಾಗಿ ಧರಿಸುವ ಮೊದಲು ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡೆದು ಯೋಗ್ಯ ರತ್ನವನ್ನು ಧರಿಸಬೇಕಾಗತ್ತೆ. ಆದರೆ ಈ ತಪ್ಪು ರತ್ನವನ್ನು ಧರಿಸೋದ್ರಿಂದ ದೋಷ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಗ್ರಹಗಳ ಶುಭ ಒಂದು ಶಕ್ತಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ರತ್ನಧಾರಣೆಯನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇದು. ಇಲ್ಲಿ ಉದಾಹರಣೆಗೆ ಹೇಳೋದಾದರೆ ವಜ್ರ ಶುಕ್ರ ಗ್ರಹದ ಶುಭರತ್ನ. ಇದು ಸುಖ, ಸಮೃದ್ಧಿ ಮತ್ತು ಐಷಾರಾಮಿ ಜೀವನವನ್ನು ನೀಡುತ್ತೆ. ಆದರೆ ಈ ರತ್ನವನ್ನು ಮೇಷರಾಶಿಯವರು, ಸಿಂಹರಾಶಿಯವರು ಮತ್ತು ವೃಶ್ಚಿಕ ರಾಶಿ, ಧನುರಾಶಿ ಹಾಗೆ ಮೀನರಾಶಿಯವರು ಧರಿಸಬಾರ್ದು ಅನ್ನುವಂಥದ್ದು ಇದೆ. ಈ ವಜ್ರದ ಉಂಗುರವನ್ನು ಧರಿಸೋದ್ರಿಂದ ಮೇಲೆ ಹೇಳಿದಂಥ ರಾಶಿಯವರಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸಬೇಕಾಗತ್ತೆ. ಇರುವಂತಹ ಕಷ್ಟದಲ್ಲೇ ಮತ್ತೊಂದು ಕಷ್ಟ ಎದುರಿಸುವಂಥ ಸಂದರ್ಭ ಬಂದ್ಬಿಡುತ್ತೆ. ಇನ್ನು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಕುಂಭರಾಶಿಯವರು ಈ ವಜ್ರ ಧರಿಸುವಂಥದ್ದು ಶುಭಕರವಾಗಿರುತ್ತೆ. ಏಕೆಂದರೆ ಈ ವಜ್ರವನ್ನು ಧಾರಣೆ ಮಾಡೋದ್ರಿಂದ ಅವರಿಗೆ ವಿಶೇಷವಾಗಿ ಈ ಶುಕ್ರನ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳು ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ವಜ್ರವನ್ನು ಧರಿಸುವಾಗ ಕಲೆ ಇರಬಾರ್ದು, ಆ ವಜ್ರಕ್ಕೆ ಬಿರುಕು ಇರಬಾರ್ದು, ಅಂದರೆ ಒಡೆದಿರಬಾರ್ದು. ಅಂಥ ವಜ್ರವನ್ನು ಆರಿಸಿ ಧರಿಸುವಂಥದ್ದು ಬಹಳ ಮುಖ್ಯ. ಮತ್ತು ಎಷ್ಟು ಪ್ರಮಾಣದಲ್ಲಿ ಧರಿಸಬೇಕು ಅನ್ನುವಂಥದ್ದನ್ನು ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡ್ಕೊಂಡು ಧರಿಸಿದ್ರೆ ಉತ್ತಮವಾಗತ್ತೆ ಅನ್ನುವಂಥ ವಿಚಾರವನ್ನು ಗಮನಿಸಬೇಕಾಗತ್ತೆ. ಇನ್ನು 4ನೇದಾಗಿ ದಾನ ಮಾಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಇಲ್ಲಿ ಪೀಡಿತ ಗ್ರಹಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡೋದರಿಂದ ಮತ್ತು ಆ ಗ್ರಹದ ಸೇವೆಯನ್ನು ಮಾಡೋದರಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಉದಾಹರಣೆಗೆ ಶನಿಗೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು, ಗುರುವಿಗೆ ಹಳದಿ ವಸ್ತ್ರವನ್ನು ದಾನ ಮಾಡಬೇಕು. ಇದರಿಂದ ಕರ್ಮಶುದ್ಧಿ ಉಂಟಾಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ, ಲಾಭ ಉಂಟಾಗುತ್ತೆ. ಹಾಗಾಗಿ ಸಂಬಂಧಪಟ್ಟಂತಹ ಗ್ರಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಇನ್ನು 5ನೇದು
ದೇವಾಲಯ ದರ್ಶನ ಮಾಡುವಂಥದ್ದು, ದೋಷಪೂರಿತ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೇವಾಲಯವನ್ನು ದರ್ಶನ ಮಾಡಬೇಕು, ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಬೇಕು ಅನ್ನುವಂಥದ್ದು. ಏಕೆಂದರೆ ಅದೆಲ್ಲ ಜಾಗೃತವಾದಂತಹ ದೇವಾಲಯಗಳಿರುತ್ತೆ. ಅಲ್ಲಿ ಹೋದಾಗ ಆ ಒಂದು ಪೀಡಿತ ಗ್ರಹದ ಪ್ರಭಾವ ತಗ್ಗತ್ತೆ, ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ಈ ಕಾಲಸರ್ಪ ದೋಷಕ್ಕೆ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯಗೆ, ಕೆಲವರು ಘಾಟಿ ಸುಬ್ರಹ್ಮಣ್ಯಗೆ, ಕೆಲವರು ಕಾಳಹಸ್ತಿಗೆ ಹೋಗಿ ಬರುವಂಥದ್ದು ಕೂಡ ಇದೆ. ಮತ್ತು ಈ ಶನಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಶನೇಶ್ವರನ ದೇವಾಲಯಕ್ಕೆ, ತಿರುನಲ್ಲಾರ್ ದೇವಾಲಯಕ್ಕೆ, ಹಾಗೆ ಕಾಳಹಸ್ತಿಗೂ ಕೂಡ ಹೋಗಿ ಬರುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಯಾವುದಾದ್ರೂ ಒಂದು ಫಲ ಈಡೇರಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದೋಷ ನಿವಾರಣೆ ಮಾಡು ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಈ ದೇವಾಲಯ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಬರುವಂಥ ಜಾತಕದ ದೋಷಗಳು ಬಹಳ ವಿಶೇಷವಾಗಿ ನಮ್ಮ ಪೂರ್ವಾರ್ಜಿತ ಕರ್ಮದ ಫಲಗಳು. ಅದು ಶಾಪ ಅಲ್ಲ, ಇತ್ತೀಚಿನ ಅಥವಾ ಈ ಜನ್ಮದಲ್ಲಿ ಆಗಿರುವಂಥ ತೊಂದರೆಗಳಿಂದ ಬಂದಿರುವಂಥ ಪಾಪಕರ್ಮಗಳಲ್ಲ. ಅದು ಜನ್ಮ ಜನ್ಮಾಂತರದಿಂದ ನಾವೇ ಮಾಡಿರುವಂಥ ಸಂಚಿತ ಕರ್ಮಗಳು. ಅದು ಈ ಒಂದು ಸಂದರ್ಭದಲ್ಲಿ ನಮಗೆ ದೋಷಪೂರಿತವಾಗಿ ನಮ್ಮನ್ನು ಬೆಂಬಿಡದೆ ಕಾಡ್ತಾ ಇರುತ್ತೆ. ಹಾಗೆ ಪೂರ್ವ ಜನ್ಮದ ಕರ್ಮದಂತೆ ಬಂದಿರುವಂಥದ್ದು. ಇದು ಶಿಕ್ಷೆ ಅಲ್ಲ, ಬದಲಾಗಿ ನಮ್ಮ ಜೀವನಕ್ಕೆ ಒಂದು ಹೊಸ ಪಾಠವನ್ನು ಕಲಿಸುವಂಥದ್ದು, ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ತರಿಸುವಂಥ ಸಂದರ್ಭ ಆಗುತ್ತೆ. ಹಾಗಾಗಿ ಈ ದೋಷ ಇರುವಂಥ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮವಹಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಈ ದೋಷಗಳು ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಕುಂಡಲಿಯನ್ನು ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಇಲ್ಲಿ ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಂಡ್ರೆ ದೋಷ ಪರಿಹಾರ ಆಗುತ್ತೆ. ಆದರೆ ಆ ದೋಷದ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದಲೇ ಅರ್ಧ ದೋಷ ಪರಿಹಾರ ಆದಂತೆ ಆಗುತ್ತೆ. ಹಾಗಾಗಿ ಜಾತಕದಲ್ಲಿ ಬರುವಂಥ ದೋಷಗಳೇನಿದೆ ಅದರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಿಮಗೂ ಗೊತ್ತಿದೆ, ಕಾಳಸರ್ಪ ದೋಷ ಇರ್ಬೋದು, ಕುಜದೋಷ, ಪಿತೃದೋಷ, ಮಾತೃದೋಷ, ಸರ್ಪದೋಷ, ಶನಿದೋಷ, ಗುರುಚಾಂಡಾಲ ದೋಷ, ಶುಕ್ರದೋಷ, ಬುಧದೋಷ, ಕೇಮದ್ರುಮ ದೋಷ, ಗ್ರಹಣ ದೋಷ, ವಿಷದೋಷ, ಹೀಗೆ ಹಲವಾರು ರೀತಿಯ ದೋಷಗಳು ಜಾತಕದಲ್ಲಿ ಕಾಣಿಸ್ಬೋದು. ಅದನ್ನು ನಾವು ಕಂಡು ಹಿಡ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಜೊತೆಗೆ ಕೆಲವೊಂದು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಹೇಳಿದಾಗೆ ಪೂಜೆಯನ್ನು ಮಾಡುವಂಥದ್ದು, ಮಂತ್ರ ಪಠಣ, ರತ್ನಧಾರಣೆ, ದಾನ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಮತ್ತು ಆ ದೋಷಕ್ಕೆ ಸಂಬಂಧಪಟ್ಟಂತಹ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಗ್ರಹದೋಷ ಅಥವಾ ಈ ಕರ್ಮದೋಷ ಏನಿದೆ ಅದು ನಮ್ಮ ಕರ್ಮವನ್ನು ಅಂದರೆ ನಮ್ಮ ಕೆಲಸವನ್ನು ಸರಿಪಡಿಸ್ಕೊಂಡ್ರೆ ದೋಷ ತಾನಾಗಿಯೇ ಕಡಿಮೆಯಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದಲೇ ನಮ್ಮ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಸಂಯಮ, ಅಂತಹ ತಾಳ್ಮೆ ಇದ್ದಂಥವ್ರಿಗೆ ಆ ದೋಷಗಳು ಯಾವುದೇ ಪ್ರಮಾಣದಲ್ಲಿ ಇರಲಿ, ಎಷ್ಟೇ ದೋಷಗಳು ಕಾಡ್ತಾ ಇರಲಿ, ಅದರಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ತಾವು ಕೂಡ ತಮ್ಮ ಜನ್ಮ ಕುಂಡಲಿಯಿಂದ ಕಂಡುಕೊಳ್ಬಹುದಂಥ ವಿಚಾರಗಳು, ಯಾವ ದೋಷ ನಿಮಗಿದೆ, ಅದಕ್ಕೆ ಸೂಕ್ತವಾಗಿ ಯಾವ ಪರಿಹಾರನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಿಮ್ಮ ಇತಿಮಿತಿ ಒಳಗೆ ಯೋಚನೆ ಮಾಡಿ ಈ ಪರಿಹಾರಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಹಾಗೆ ಜಾತಕದಲ್ಲಿ ಈ ದೋಷಗಳನ್ನು ಕಂಡುಹಿಡಿಬೇಕು ಅಥವಾ ಅದನ್ನು ನೀವು ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ನಿಖರವಾದಂತಹ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಸ್ಥಳವನ್ನು ಈ ವಾಟ್ಸಾಪ್ಗೆ ಕಳಿಸಿದ್ರೆ ನಾವು ಜಾತಕವನ್ನು, ಕುಂಡಲಿಯನ್ನು ಬರೆದು ಅದರಲ್ಲಿರುವಂಥ ದೋಷಗಳನ್ನು ತಿಳಿಸಲಾಗುತ್ತೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಕೂಡ ನೀವು ಮುಂದೆ ಮಾಡಿಕೊಂಡ್ರೆ ನೆಮ್ಮದಿಯ ಜೀವನ, ಆರೋಗ್ಯಯುತವಾದಂತಹ ಜೀವನ ತಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕನ್ಯಾ ರಾಶಿಯಲ್ಲಿರುವಂಥ ಚಂದ್ರ ಷಷ್ಠದಲ್ಲಿರ್ತಾನೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕುವಂಥದ್ದಿದೆ. ಆಪರ್ಚುನಿಟೀಸ್ ಬಹಳ ಚೆನ್ನಾಗಿದೆ. ಪ್ರಯಾಣದ ಅವಕಾಶ ಇದೆ, ಉದ್ಯೋಗದ ಅವಕಾಶ ಇದೆ, ಹಣ ಗಳಿಸುವಂಥ ಅವಕಾಶ ಕೂಡ ಈ ದಿನ ಹೇರಳವಾಗಿ ಇರುವಂಥದ್ದು. ಅದನ್ನು ಈ ದಿನ ನೀವು ಸದುಪಯೋಗ ಮಾಡಿಕೊಂಡ್ರೆ ತುಂಬ ಲಾಭ ಇದೆ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ಕೂಡ ನಿಮಗೆ
ಸಮಯಕ್ಕೆ ಸರಿಯಾಗಿ ಸಹಕಾರಗಳು ಕೂಡ ಸಿಕ್ಕತ್ತೆ. ಜೊತೆಗೆ ಅವರಿಂದ ಒಂದು ಶುಭ ವಾರ್ತೆಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನೀವು ವ್ಯವಹರಿಸುವಂಥ ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಆ ಒಂದು ಪರಿಚಯ ಏನಾಗಿದೆ ಅದು ನಿಮಗೆ ಫೇವರಬಲ್ ಆಗಿ ಪರಿವರ್ತನೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ವ್ಯಕ್ತಿಯ ಪರಿಚಯ ಆದರೂ ಕೂಡ ಅದರಿಂದ ನಿಮಗೆ ತುಂಬ ಅನುಕೂಲತೆಗಳೇ ಆಗುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಆಸಕ್ತಿ ಇದೆ, ಶ್ರದ್ಧೆ ಇದೆ. ಹಾಗೆ ಈ ಜವಾಬ್ದಾರಿಯನ್ನು ಹೊರುವಂಥ ಮನಸ್ಥಿತಿ ಇರೋದರಿಂದಲೇ ಸಮಾಜದಲ್ಲಿ ನಿಮಗೆ ಉತ್ತಮ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಆಗುತ್ತೆ. ಆದರೆ ಈ ಹಿಂದೆ ನೀವೇ ತೆಗೆದುಕೊಂಡಿರುವಂಥ ಕೆಲವೊಂದು ತಪ್ಪು ನಿರ್ಧಾರಗಳೇನಿದೆ ಅದಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು ಈ ದಿನ ಇರುತ್ತೆ. ಅದೊಂದು ಆಗಲಿಲ್ಲ ಅಂದರೆ ಈ ದಿನ ಏನೋ ಆಗಿರ್ತಿತ್ತು ಅನ್ನುವಂಥ ಒಂದು ಊಹೆ ಅನ್ನುವಂಥ ಒಂದು ತವಕ ಮನಸ್ಸನ್ನು ಕಾಡ್ತಾ ಇರುತ್ತೆ ಈ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಒಳ್ಳೆಯ ಲಾಭ ಇದೆ, ಅನುಕೂಲ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ತುಂಬ ಧೈರ್ಯದಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಸೆಕ್ಯೂರಿಟಿ ಇದೆ, ಲೈಫ್ ಸೆಕ್ಯೂರಿಟಿ ಇರುವಂಥದ್ದು. ಹಾಗಾಗಿನೇ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈ ದಿನ ಫಲಿತಾಂಶ ನಿಮ್ಮ ಪರವಾಗಿ ಇರಲ್ಲ, 50-50 ಇರುವಂಥದ್ದು. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಥವಾ ಸ್ವಂತ ಭೂಮಿ ಇರ್ಬೋದು, ಜಮೀನು ಇರ್ಬೋದು, ಮನೆ, ಸೈಟು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಕೆಲಸಗಳು ಜಾಸ್ತಿ ಸಂಬಂಧವಾಗಿ, ಹಾಗೆ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಈ ಭೂ ವಿವಾದಗಳೇ ಪ್ರಧಾನವಾಗಿ ನಿಮಗೆ ಕಾಣಿಸುವಂಥದ್ದು. ಹಾಗಾಗಿ ಭೂಮಿಯ ಬಗ್ಗೆ ಮಾತಾಡ್ತೀರಿ, ಭೂಮಿಯ ಯೋಗದ ಬಗ್ಗೆ, ನಿಮಗೆ ಮತ್ತು ಭೂಮಿಗೆ ಇದ್ದಂತಹ ಸಂಬಂಧಗಳ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಮಾತಿನಲ್ಲೇ ಪಶ್ಚಾತ್ತಾಪದ ಛಾಯೆ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಆ ಭೂಮಿಯ ಋಣ ಇಲ್ಲದೆ ಇರುವುದರ ಬಗ್ಗೆ ಕೂಡ ಮಾತಾಡುವಂಥದ್ದು ಇರುತ್ತೆ. ಒಟ್ಟಾರೆ ಭೂಮಿಗೂ ಮತ್ತು ನಿಮಗೂ ಈ ದಿನ ಅವಿನಾಭಾವ ಸಂಬಂಧ ಇರುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೆಳಗಿನ ಸಮಯಕ್ಕೆ ನೀವು ಸಂತೋಷವಾಗಿದ್ದರೆ ಮಧ್ಯಾಹ್ನದ ನಂತರದಲ್ಲಿ ಆ ಸಂತೋಷ ಇಳಿಮುಖವಾಗಿಬಿಡುತ್ತೆ. ಒಬ್ಬರನ್ನೊಬ್ಬರು ದ್ವೇಷಿಸುವಂಥ ಒಂದು ಪರಿಸ್ಥಿತಿ ಬರಬಹುದು, ಜಾಗ್ರತೆ. ಇನ್ನು ಈ ದಿನ ಮನೆ ಹೊರಗೆ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಆದಷ್ಟು ಮನೆಯ ಒಳಗೆ ಇದ್ದು ವ್ಯವಹಾರಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಅಧಿಕಾರಿಗಳ ಜೊತೆಯಲ್ಲಿ ನೀವು ಮಾಡುವಂಥ ಒಂದು ಚರ್ಚೆ ಆಗಲಿ, ಸಂವಾದ ಆಗಲಿ, ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದಾಗಲಿ ಅಷ್ಟೊಂದು ಫಲದಾಯಕವಾಗಿ ಇರಲ್ಲ. ಹಾಗಾಗಿ ಆದಷ್ಟು ಇಂಥ ವಿಚಾರಗಳಲ್ಲಿ ಈ ದಿನ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಮಧ್ಯಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಏಕೆಂದರೆ ಈ ದಿನದ ಕೆಲಸಗಳಲ್ಲಿ ತುಂಬ ಸವಾಲುಗಳು ಇರುತ್ತೆ, ಸ್ಪರ್ಧೆಗಳು ಜಾಸ್ತಿ, ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದನ್ನು ಗೆದ್ದು ನೀವು ಸಮಸ್ಥಿತಿಯನ್ನು ತಂದುಕೊಳ್ಳಿಕ್ಕೆ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ನಿಮಗೆ ಈ ದಿನ ಆಯಾಸ ಆಗುವಂಥದ್ದು, ದೈಹಿಕ ಆಯಾಸ, ಮಾನಸಿಕ ಅಶಾಂತಿ ಈ ದಿನ ಕೂಡಿರುವಂಥದ್ದು. ಅದಕ್ಕಾಗಿ ಯಾವ ಕೆಲಸ ಕಾರ್ಯದಲ್ಲೂ ಕೂಡ ನಿಮಗೆ ಆಸಕ್ತಿ ಇರಲ್ಲ. ಇನ್ನು ಈ ದಿನ ಕುಟುಂಬದವರು ಏನಾದರೂ ಒತ್ತಡ ತಂದರೆ ಅಲ್ಲಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶದಿಂದ ಬೇಗ ಹೊರಗೆ ಬರುವಂಥದ್ದು ಉತ್ತಮ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ.
ಇನ್ನು ಹಣಕಾಸಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ನಿಮಗೆ ಈ ಹಣವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಮನೆಯಲ್ಲಿರುವಂಥ ಹಿರಿಯರನ್ನು ಈ ದಿನ ನೀವು ಆಶ್ರಯಿಸುವಂಥದ್ದು, ಅವರ ಮೂಲಕ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಸಾಧ್ಯ ಆದರೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತುಂಬ ಸಲುಗೆಯಿಂದ ಮಾತಾಡುವಂಥದ್ದು ಇದೆ. ಈ ಸಲುಗೆಯೇ ಕೆಲವೊಮ್ಮೆ ಅಪಾರ್ಥಗಳಿಗೆ ಕಾರಣ ಆಗುತ್ತೆ. ಸ್ವಲ್ಪ ನಿಮ್ಮ ಮಾತಿನಲ್ಲಿ ಒಂದು ಲಿಮಿಟೇಷನ್ ಅನ್ನುವಂಥದ್ದು ಇರಲಿ. ಇನ್ನು ದೂರದ ಪ್ರಯಾಣದ ಸೂಚನೆ ಇದೆ, ಆದರೆ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಇನ್ನು ಪ್ರಯಾಣದ ನಂತರದಲ್ಲೂ ಕೂಡ ನಿಮಗೆ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ಆದಷ್ಟು ಈ ದಿನ ನೀವು ಮನೆಯಲ್ಲೇ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬ ಸದಸ್ಯರು ಮಾತ್ರ ನಿಮ್ಮ ಬಗ್ಗೆ, ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಹೆಚ್ಚು ಲವಲವಿಕೆಯಿಂದ ಓಡಾಡುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ವ್ಯಾಪಾರದ ಪರಿಸ್ಥಿತಿಗಳು ಉತ್ತಮವಾಗಿ ಮುಂದುವರಿಬೇಕು. ಅದಕ್ಕಾಗಿ ನಿಮ್ಮ ಶ್ರಮ ಎಲ್ಲ ಒಂದು ಕಡೆ ಸಾರ್ಥಕವಾಗುತ್ತೆ. ಸಂಜೆಯ ಸಮಯಕ್ಕೆ ಮನಸ್ಸಿಗೆ ಸಮಾಧಾನ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ. ಹಾಗೆ ಕುಟುಂಬದವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ನಿಮ್ಮ ಮಾತು ಫಲಪ್ರದವಾಗುತ್ತೆ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ಹೇಳಿ ಮಾಡಿಸ್ಕೊಳ್ತೀರಿ. ಅದನ್ನೇ ನಿಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಕೆಲವರು ಈ ರೀತಿಯ ವಿಚಿತ್ರವಾದ ವರ್ತನೆಗಳೇನಿದೆ ಇದನ್ನು ನಿಮ್ಮ ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸ್ಬೋದು. ಆದರೆ ಅದು ತಪ್ಪು. ನಿಮ್ಮ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಇಚ್ಛಾಶಕ್ತಿ ಹೇಗಿದೆ ಅನ್ನುವಂಥದ್ದನ್ನು ಇದು ಪ್ರತಿನಿಧ್ವನಿಸುತ್ತೆ. ಇನ್ನು ಈ ದಿನ ಯಾವುದೇ ಮುಖಸ್ತುತಿಗೆ ಹೊಗಳು ಭಟ್ರಿದ್ದಾರಲ್ಲ ಅಂಥವರ ಮಾತುಗಳಿಗೆ ಮರಳಾಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ತುಂಬ ಪ್ರಬುದ್ಧವಾಗಿರುತ್ತೆ. ಅಂದರೆ ಬಹಳ ಮೆಚೂರ್ಡ್ ಆಗಿ ಈ ದಿನ ನಿಮ್ಮ ಡಿಸಿಷನ್ ಇರುವಂಥದ್ದು. ಹಾಗೆ ಈ ದಿನ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಗುರಿ ಏನಿದೆ ಅದನ್ನು ತಲುಪುವವರೆಗೂ ಕೂಡ ವಿಶ್ರಾಂತಿಯನ್ನು ಪಡ್ಕೊಳ್ಬೇಡಿ. ಹಾಗಾಗಿ ನಿಮ್ಮ ಏಕಾಗ್ರತೆ ಏನಿದೆ ಅದು ಈ ದಿನ ತುಂಬ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಏಕಾಂಗಿಯಾಗಿದ್ದರೂ ಕೂಡ ಶಿಸ್ತಿನ ಜೀವನವನ್ನು ನಡೆಸ್ತೀರಿ. ಇದು ಉತ್ತಮವಾದಂಥ ಒಂದು ಬೆಳವಣಿಗೆ ನಿಮ್ಮದು. ಇನ್ನು ಈ ದಿನದಲ್ಲಿ ಕೆಲವನ್ನ ಅತಿಯಾಗಿ ಇಟ್ಟುಕೊಳ್ಳುವಂಥದ್ದು, ಅಂದರೆ ಯಾವುದೇ ವಿಚಾರಗಳನ್ನು ಅತಿಯಾಗಿ ಬಳಸುವಂಥದ್ದಾಗಲಿ ಅತಿಯಾಗಿ ಅದನ್ನು ಪ್ರೀತಿಸುವಂಥದ್ದನ್ನಾಗಲಿ ಮಾಡಬೇಡಿ. ಯಾಕೆಂದರೆ ನಿಮ್ಮ ಒಂದು ವಿಚಾರದಲ್ಲಿ ನೀವು ಯಾವುದನ್ನು ಹೆಚ್ಚು ಪ್ರೀತಿಸ್ತೀರಿ, ಯಾವುದು ನಿಮಗೆ ಬೇಕು ಅಂತೀರಿ ಅದು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿ ಅಂಥ ವಿಚಾರಗಳ ಕಡೆ ಯಾವುದೇ ರೀತಿಯ ಆಸೆಗಳನ್ನು ಇಟ್ಕೊಳ್ಬೇಡಿ. ಭಗವಂತ ಅದನ್ನೆಲ್ಲ ಈಡೇರಿಸ್ತಾನೆ. ಆದರೆ ತಾಳ್ಮೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನದಲ್ಲಿ ಚಂದ್ರ ಅಂದರೆ ನಿಮಗೆ ಮಧ್ಯಮ ಫಲಗಳಿರುತ್ತೆ. ಹಾಗೆ ಕುಟುಂಬ ಸ್ಥಾನದಲ್ಲಿ ಈ 2ನೇ ಸ್ಥಾನದಲ್ಲಿ ಚಂದ್ರ ಅಂದರೆ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ನಿಮ್ಮಿಂದ ಹಣ ಯಾರಿಗೂ ಕೊಡಬಾರ್ದು. ಹಾಗೆ ಯಾರಿಂದಲೂ ಕೂಡ ಈ ದಿನ ನೀವು ಹಣವನ್ನು ಪಡ್ಕೊಳ್ಬಾರ್ದು. ಅಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡಬಾರ್ದು. ತಟಸ್ಥವಾಗಿರಿ. ಇನ್ನು ಈ ದಿನ ನಿಮ್ಮ ಭೂಮಿಯಿಂದಲಾಗಲಿ ನಿಮ್ಮ ವಾಹನದಿಂದಲಾಗಲಿ ನಿಮಗೆ ಸಮಾಧಾನ ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಈ ಲಿಟಿಗೇಷನ್ ಅನ್ನುವಂಥದ್ದು ಆರಂಭ ಆಗಿಬಿಡುತ್ತೆ. ಈ 2ರಿಂದ ಇದೆರಡೇ ನಿಮಗೆ ಬಾಧಿಸುವಂಥದ್ದು ಈ ದಿನ. ಹಣ ಮತ್ತು ನಿಮ್ಮ ಭೂಮಿ ಅಥವಾ ಮನೆ. ಹೀಗೆ ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಿಮ್ಮ ಹಿರಿಯರ ಅಥವಾ ಸ್ನೇಹಿತರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ.
ಇನ್ನು ಈ ದಿನ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೆ ಅಂಥವರ ಜೊತೆಯಲ್ಲಿ ಇರಬೇಡಿ, ಅಂಥವರ ಸಂಘ ನಿಮಗೆ ಬೇಡ. ಏಕೆಂದರೆ ನಿಮ್ಮನ್ನು ಹುರಿದುಂಬಿಸುವಂಥವ್ರು, ನಿಮಗೆ ಎನ್ಕರೇಜ್ ಮಾಡುವಂಥವ್ರು, ನಿಮಗೆ ಸಪೋರ್ಟ್ ಮಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ಅಕಾಮಡೇಟ್ ಮಾಡಿ, ಅವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಬಹಳ ಚೆನ್ನಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಪ್ರಯತ್ನಗಳನ್ನು ಮಾಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ಸೋಮಾರಿತನದಿಂದ ಕೆಲಸಗಳು ಅಷ್ಟೇ ಇರುವಂಥದ್ದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ, ಸಂತೋಷದ ದಿನ, ಹಠಾತ್ತಾಗಿ ಆರ್ಥಿಕ ಲಾಭ ಉಂಟಾಗುವಂಥ ದಿನ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿನ ಪ್ರಗತಿ ಇದೆ. ಒಂದು ಕಡೆ ಬಂಡವಾಳ ತೊಡಗಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಬಹು ಉಪಯೋಗಿ ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ದೀರ್ಘಕಾಲದ ಒಂದು ಪರಿಶ್ರಮ ಏನಿದೆ, ಬಹಳ ದಿನಗಳಿಂದ ನೀವು ಅಂದುಕೊಳ್ತಾ ಇದ್ದಂಥ ಒಂದು ಕೆಲಸ, ಅದು ಈ ದಿನ ನಿಮಗೆ ಒಳ್ಳೆಯ ಸಂತೋಷವನ್ನು ತರುತ್ತೆ. ಅಂದರೆ ಆ ಕೆಲಸ ಆಗಿರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ. ವಾಹನ ಖರೀದಿಯ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ಯಾರು ವಾಹನ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅಂಥವರು ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದ ವ್ಯವಹಾರಗಳು ಬಹಳ ಸುಗಮವಾಗಿ ನಡೆಯುತ್ತೆ. ಅಂದರೆ ಎಲ್ಲೂ ಕೂಡ ತೊಂದರೆ ತಾಪತ್ರಯಗಳು, ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರಲ್ಲ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿದೆ, ಕೆಲವೊಂದು ಓವರ್ ಕಾನ್ಫಿಡೆನ್ಸಿಂದ ಆಗುವಂಥ ತಪ್ಪುಗಳು, ಇದರಿಂದ ಮಾತ್ರ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಕುಟುಂಬದಲ್ಲಿ ಇರುವಂಥ ಹಿರಿಯರ ಒಂದು ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಣಕಾಸಿನ ನೆರವು ಕೂಡ ಸಿಕ್ಕತ್ತೆ. ಆದರೆ ಅದನ್ನು ಯಾವ ಉದ್ದೇಶಕ್ಕೆ ಪಡ್ಕೊಳ್ತೀರೋ ಅದಕ್ಕೆ ಬಳಸುವಂಥ ಒಂದು ಪ್ರಯತ್ನದಲ್ಲಿ ಇರಿ. ಇನ್ನು ಈ ದಿನ ನೀವು ಈ ಹಿಂದೆ ಮಾಡಿರುವಂಥ ಕೆಲವೊಂದು ಒಳ್ಳೆಯ ಕೆಲಸಗಳು, ಅದು ಹಣದ ಉಳಿತಾಯ ಇರ್ಬೋದು, ಹಣದ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಂಥದ್ದು ಈ ದಿನ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂಥ ದಿನ. ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಸಕ್ಸಸ್ಸನ್ನು ಕಾಣುವಂಥದ್ದು, ಅಂದರೆ ಸಮಾಧಾನ ಇರುವಂಥ ಸಂದರ್ಭಗಳು ತುಂಬ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ 12ರಲ್ಲಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ಈಗಾಗಲೇ ನಿಮಗೆ ದೋಷಾರೋಪಣೆಗಳ ಪಟ್ಟಿಯೇ ದೊಡ್ಡದಾಗಿ ಬಿಡುಗಡೆ ಆಗಿಬಿಟ್ಟಿದೆ ನಿಮ್ಮ ಮೇಲೆ. ಹಾಗಾಗಿ ಈ ದಿನ ಅದನ್ನು ಅಲ್ಲಗಳೆಯುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಒಂದು ಸ್ಥಿರತೆ ಇರಲಿ. ನೀವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಧನಾತ್ಮಕವಾಗಿರುವಂಥ ಅಂಶಗಳನ್ನು ಅದಕ್ಕೆ ಸೇರ್ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಆದಾಯ ಏನೋ ಉತ್ತಮವಾಗಿದೆ, ಆದರೆ ಖರ್ಚುಗಳು ವಿಪರೀತವಾಗಿರುತ್ತೆ. ಯಾವುದೋ ಹಠಕ್ಕೆ ಬಿದ್ದವರಂತೆ ಈ ದಿನ ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಅಪರಿಚಿತ ವ್ಯಕ್ತಿಗಳಿಂದ ಕೂಡ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಎಲ್ಲ ಒಂದು ಕಡೆ ಮಾತಿನ ಚಕಮಕಿಯಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಗುರಿ ಏನು, ನಿಮ್ಮ ಒಂದು ನಿಷ್ಠೆ ಏನು, ನಿಮ್ಮ ಸಾಧನೆ ಏನು, ಅಥವಾ ನಿಮ್ಮಲ್ಲಿ ಪ್ರತಿಭೆ ಏನಿದೆ, ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನ ಹರಿಸೋದ್ರಿಂದ ಬಹಳ ಬೇಗ ನೀವು ಗುರಿಯನ್ನು ತಲುಪ್ತೀರಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇರುವಂಥದ್ದು, ಅಂದರೆ ಡೆಫಿನೆಟ್ಟಾಗಿ ಏನಾಗುತ್ತೆ, ಮುಂದೆ ಏನಾಗ್ಬೋದು ಅನ್ನೋವಂಥದ್ದನ್ನು ಊಹೆ ಮಾಡಲಿಕ್ಕೂ ನಿಮಗೆ ಕಷ್ಟವಾಗುತ್ತೆ. ಏಕೆಂದರೆ ಕೆಲವರ ಮನಸ್ಸು ತೀವ್ರವಾದ ಚಂಚಲದಲ್ಲಿರುತ್ತೆ. ಜೊತೆಗೆ ಅವರು ಮಾಡಿರುವಂಥ ಒಂದು ತೀರ್ಮಾನವನ್ನು ಅವರೇ ಬದಲಾವಣೆ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ.
ಹಾಗಾಗಿ ಅವರನ್ನು ನಂಬಿದ್ರೆ ನಿಮ್ಮ ಕೆಲಸಗಳು ಕೂಡ ಆಗಲ್ಲ. ಹಾಗಾಗಿ ಈ ದಿನ ಡಿಪೆಂಡೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಹೊಸ ಸ್ಥಳದಲ್ಲಿ ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ, ಅಥವಾ ಈಗಿರುವಂಥದ್ದನ್ನೇ ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಒಳ್ಳೆಯ ದಿನ ಇದು. ಏಕೆಂದರೆ ಈ ದಿನ ನಿಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಆ ಒಂದು ದಿಸೆಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಬೆಂಬಲ ಸಿಕ್ಕತ್ತೆ. ಒಳ್ಳೆಯ ಸಲಹೆ, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಅಂಥ ವಿಚಾರಗಳನ್ನು ಕೈಗೊಂಡಾಗ ತುಂಬ ಯಶಸ್ಸು ಸಿಕ್ಕಲಿಕ್ಕೆ ಈ ದಿನ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗುವಂಥ ದಿನ. ಇದು ಬಹಳ ಮುಖ್ಯವಾದಂತಹ ದಿನ ಇದು. ಹಾಗಾಗಿ ನಿಮ್ಮ ನಾಳಿನ ಕನಸು ಈ ದಿನ ಸಾಕಾರಗೊಳ್ಳುವಂಥದ್ದು. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಇದ್ದಂತಹ ಕಿರಿಕಿರಿ ಏನಿದೆ ಅದು ನಿವಾರಣೆಯಾಗುತ್ತೆ. ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥೈಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಬೆಳವಣಿಗೆ ನಿಮಗೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕೆಲವೊಂದು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳಿನ ಭವಿಷ್ಯಕ್ಕೆ ಬೇಕಾದಂತಹ ಕೆಲವೊಂದು ಮಾರ್ಪಾಟುಗಳಿರ್ಬೋದು, ಕೆಲವೊಂದು ಸೌಲಭ್ಯಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದಿರ್ಬೋದು, ಆ ಪ್ರಯತ್ನ ಈ ದಿನ ಆಗತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ತುಂಬ ಆಸಕ್ತಿ ಇದೆ. ತುಂಬ ಆನಂದದಿಂದಲೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಜೊತೆಗೆ ಒಳ್ಳೆಯ ಲಾಭಾಂಶ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲಾಗಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಒಂದು ಕಾಲಕ್ಷೇಪ ಏನಿದೆ ಅದು ಓದಿನ ಕಡೆಗೆ ಇರಬೇಕಾಗತ್ತೆ. ಹಾಗಾಗಿ ಬೇಡದ ವಿಚಾರದ ಕಡೆಗೆ, ರಾಜಕೀಯದ ಕಡೆಗೆ ಅಥವಾ ಕೆಟ್ಟ ಹವ್ಯಾಸದ ಕಡೆಗೆ ನಿಮ್ಮ ಮನಸ್ಸನ್ನು ಹರಿಲಿಕ್ಕೆ ಬಿಡಬೇಡಿ. ಏಕೆಂದರೆ ಇದು ನಿಮಗೆ ತುಂಬ ಕ್ರೂಷಿಯಲ್ ಟೈಮ್ ಇದು. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ ಬಹಳ ಪ್ರಮುಖವಾದಂಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ದಿನ. ಅದರಲ್ಲೂ ಈ ದಿನ ಅಧಿಕಾರಿಗಳಿಂದ ಕೂಡ ನಿಮಗೆ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ಅಲ್ಲಿದ್ದಂಥ ಒಂದು ಮನಸ್ತಾಪ, ತಪ್ಪು ಅಭಿಪ್ರಾಯ ತಿಳಿ ಆಗುತ್ತೆ. ಹಾಗಾಗಿ ಈ ದಿನ ಸಮಷ್ಟಿಗಾಗಿ ಕುಟುಂಬದವರೆಲ್ಲ ಒಗ್ಗೂಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಈ ದಿನದಲ್ಲಿ ಬಂಧುಗಳಿಂದ ಕೂಡ ನಿಮಗೆ ಶುಭ ಸುದ್ದಿ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಇನ್ನು ನಿಮ್ಮ ದೀರ್ಘಕಾಲದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗಗಳು ತುಂಬ ಆಶಾದಾಯಕವಾದಂತಹ ಒಂದು ಸನ್ನಿವೇಶದಲ್ಲಿ ಇರುತ್ತೆ. ಭರವಸೆ ಇದೆ, ಒಂದು ಹೋಪ್ಸ್ ಇದೆ. ಕೆಲಸ ಮಾಡಿ ಆದರೂ ಕೂಡ ಅಂಥ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತೇನೆ ಅನ್ನುವಂಥ ಒಂದು ಛಲ ಮನಸ್ಸಿನಲ್ಲಿ ಮೂಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುರುಡು ನಂಬಿಕೆಯಿಂದ ಕೆಲವೊಂದು ಹಾನಿಗಳುಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾದಂತಹ ಒಂದು ವಾತಾವರಣ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ವೈಯಕ್ತಿಕ ಕೆಲಸಗಳು, ನಿಮ್ಮ ಸ್ನೇಹಿತರ ಕೆಲಸಗಳು, ಬಂಧುವರ್ಗದವರ ಕೆಲಸಗಳು, ಇದನ್ನು ಬಹಳ ವಿಶೇಷ ದೃಷ್ಟಿಯಲ್ಲಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತೆ. ಮನಸ್ಸಿಗೆ ಕೊಂಚ ಸಮಾಧಾನ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ಈ ದಿನದ ವಿದ್ಯಮಾನಗಳು ನಿಮ್ಮ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳೇನಿದೆ ಅದರಲ್ಲಿ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರಲ್ಲ. ಹಾಗೆ ಈ ದಿನ ಹಿತಶತ್ರುಗಳ ಕಾಟ ಹೆಚ್ಚಾಗಿರುವಂಥದ್ದು. ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಈ ದಿನ ಬಹಳ ಶಿಸ್ತುಬದ್ಧವಾಗಿಯೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಒಂದು ಅನಿಶ್ಚಿತವಾದಂಥ ಒಂದು ಪರಿಸ್ಥಿತಿ ಬರುತ್ತೆ, ಅದು ಚಿಂತೆಗೆ ಕಾರಣ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ಜವಾಬ್ದಾರಿಯ ಕೆಲಸ ಎದುರಾದರೂ ಕೂಡ ಅದನ್ನು ತುಂಬ ಖುಷಿಯಿಂದ ಲವಲವಿಕೆಯಿಂದ ಜವಾಬ್ದಾರಿ ಹೊರುವಂಥ ಒಂದು ಪ್ರಯತ್ನ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ದಿನ ಇಂಥ ನಡತೆಯಿಂದಲೇ ಕೆಲವರು ನಿಮ್ಮನ್ನು ಅನುಕರಣೆ ಮಾಡುವಂಥದ್ದು ಆಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸಮಯ ಪ್ರಜ್ಞೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಚೆನ್ನಾಗಿ ನಡೆಯುತ್ತೆ. ಆದರೆ ಈ ದಿನ ನಿಮ್ಮ ಒಂದು ದೂರದ ದೃಷ್ಟಿಯ ಕೊರತೆ ಇರ್ಬೋದು, ಅಥವಾ ಈ ಭಯದ ವಾತಾವರಣ ಇರ್ಬೋದು, ಕೆಲವೊಂದು ಕೆಲಸಗಳನ್ನು ಕೈಗೊಳ್ಳದೆ ಹಾಗೆ ಬಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನೀವು ಮನಸ್ಸು ಮಾಡಿದ್ರೆ ಎಂಥ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸಾಬೀತುಪಡಿಸುವಂಥ ಒಂದು ಒಳ್ಳೆಯ ದಿನ. ಹಾಗೆ ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ. ಹಾಗಾಗಿನೇ ಈ ದಿನ ನಿಮಗೆ ಮಧ್ಯಮ ಫಲಗಳು ಸಿಕ್ಕುವಂಥ ದಿನ ಇದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಕೆಲವೊಂದು ಸವಾಲುಗಳು ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ ಉಂಟಾಗುವಂಥದ್ದು ಇದೆ. ಸ್ವಲ್ಪ ಎನರ್ಜಿ ಜಾಸ್ತಿ ಈ ದಿನ ಸಕ್ ಮಾಡಿಬಿಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಿಂದ. ಅದಕ್ಕಾಗಿಯೇ ಈ ದಿನ ತುಂಬ ವ್ಯವಸ್ಥಿತವಾಗಿ ಕೆಲಸಗಳನ್ನು ನೋಡಬೇಕಾಗತ್ತೆ. ಇನ್ನು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ತುಂಬ ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗಾಗಿ ನೀವೊಬ್ಬರೇ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲೂ ಕೂಡ ಒಂದು ವಿವಾದ ಉಂಟಾಗುವಂಥ ಸಾಧ್ಯತೆ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಒಂದು ಬೆಳವಣಿಗೆ. ಅಂಥ ಒಂದು ಸನ್ನಿವೇಶದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಒಳ್ಳೆಯ ಸಮಯವನ್ನು ಕಳೀತೀರಿ. ದೇವಾಲಯ ದರ್ಶನ ಇದೆ, ಭಗವಂತನ ದರ್ಶನಕ್ಕಾಗಿ ನೀವು ತೆರಳುವಂಥದ್ದು. ಹಾಗೆ ಈ ದಿನ ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ಹಿಂದೆ ಇಲ್ಲ. ಅಲ್ಲೂ ಕೂಡ ನೀವು ಯಾರು ಸೂಕ್ತವಾಗಿ ಅಥವಾ ಯಾರು ಅರ್ಹರಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಉತ್ತಮವಾದಂತಹ ಪರಿಸ್ಥಿತಿ ಅನ್ನುವಂಥ ಒಂದು ಗುಂಪಿಗೆ ಎಳೆದೊಯ್ಯುವಂಥ ಸಾಧ್ಯತೆ ಇದೆ. ಅಂದರೆ ಎಷ್ಟೇ ವರ್ಸ್ಟ್ ಆಗಿರೋ ಕೆಲಸ ಇದ್ದರೂ ಅದನ್ನು ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಬಹಳ ಚೆನ್ನಾಗಿದೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ, ತುಂಬ ಸಂತೋಷದ ದಿನ. ಹಾಗೆ ಈ ದಿನ ಪ್ರೀತಿ ಪಾತ್ರರಲ್ಲಿ ಅಥವಾ ನಿಮ್ಮ ಪತಿಯಲ್ಲಿ ಪತ್ನಿಯಲ್ಲಿ ವಿಶೇಷವಾದಂತಹ ಆಸಕ್ತಿ ಇರುತ್ತೆ. ಹಾಗೆ ಈ ದಿನ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಯಲ್ಲೂ ಕೂಡ ನಿಮ್ಮ ಪರವಾದಂಥ ಒಂದು ಬೆಳವಣಿಗೆಗಳು ಆಗುವಂಥದ್ದು ಇದೆ. ಇನ್ನು ಈ ದಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವ್ಯಕ್ತಿಗಳಿಂದ ದೊರೆಯುವಂಥ ಒಂದು ಮಾಹಿತಿ ಏನಿದೆ ನಿಮಗೆ ಸಮಾಧಾನವನ್ನು ತರುತ್ತೆ. ಕೆಲವೊಂದನ್ನು ರಾಜಿ ಸೂತ್ರದ ಮೇಲೆಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಪ್ರಸ್ತಾಪಕ್ಕೆ ಬರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಬರುತ್ತೆ ನಿರುದ್ಯೋಗಿಗಳಿಗೆ, ಅದನ್ನು ಬಳಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ನಿಮ್ಮವರನ್ನು ಬಹಳ ಮುತುವರ್ಜಿಯಿಂದ ತುಂಬ ಕಳಕಳಿಯಿಂದ ನೋಡ್ಕೊಳ್ತೀರಿ ಈ ದಿನದಲ್ಲಿ.
ಹಾಗೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲೂ ಕೂಡ ತುಂಬ ಸಮಾಧಾನ ಇರುತ್ತೆ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಈ ದಿನ ತುಂಬ ಪ್ರಬುದ್ಧವಾಗೂ ಇರುತ್ತೆ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ನಿಯಂತ್ರಣ ಕಂಡುಕೊಳ್ಳುವಂಥದ್ದು ಉತ್ತಮ. ಯೋಗ್ಯ ಆಹಾರ ಕ್ರಮವನ್ನು ಪಾಲನೆ ಮಾಡುವಂಥದ್ದು ಇನ್ನೂ ಮುಖ್ಯ. ಇದೊಂದನ್ನು ನೀವು ಅನುಸರಣೆ ಮಾಡೋದ್ರಿಂದ ಈ ದಿನ ನಿಮಗೆ ಆರೋಗ್ಯಯುತವಾದಂತಹ ನೆಮ್ಮದಿಯ ಬದುಕು ಪ್ರಾಪ್ತಿಯಾಗತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಬಹಳ ಬೇಗ ನೀವು ಕಾತುರರಾಗಿ ಇರ್ತೀರಿ. ಸಮಸ್ಯೆ ಇದ್ದರೆ ಪರಿಹಾರ ಆಗಿಬಿಡಬೇಕು. ಅದಕ್ಕಾಗಿ ಈ ದಿನ ನೀವು ಸ್ವಲ್ಪ ಸಮಾಧಾನದಿಂದ ಕೂಡ ಇರಲ್ಲ. ಇದೊಂದೇ ಈ ದಿನ ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ಸು. ಅದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.